ಬಿಗ್ ಬಾಸ್ ಮನೆಗೆ ಬೀಗ ಹಾಕಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ಉಲ್ಲಂಘನೆ ಮಾಡಿದ್ದಕ್ಕೆ ಕ್ರಮ ಆಗಿದೆ. ಬಿಸಿ ಮುಟ್ಟಿಸಿದ್ದೀವಿ. ಗ್ಯಾರಂಟಿ ನ್ಯೂಸ್ಗೆ ಅರಣ್ಯ ಇಲಾಖೆಯ ಸಚಿವ ಈಶ್ವರ್ ಖಂಡ್ರೆ ಅವರ ಸ್ಟೇಟ್ಮೆಂಟ್ ಇದು. ನಿಯಮಾನುಸಾರ ಅವರ ಮೇಲೆ ಕ್ರಮ ಕೂಡ ತಗೊಂಡಿದ್ದೀವಿ. ಕಾನೂನು ಉಲ್ಲಂಘನೆ ಆಗಿತ್ತು, ಬಟ್ ಇದರಲ್ಲಿ ಯಾವುದೇ ರೀತಿಯ ಪೊಲಿಟಿಕಲ್ ಟಚ್ ಕೊಡಕ್ ಹೋಗ್ಬೇಡ್ರಿ. ರಾಜಕೀಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಅದು ಸಂಪೂರ್ಣವಾಗಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಝೋನ್. ಅದು ಪೊಲಿಟಿಕಲ್ ಟಚ್ ಅದು ಕೊಡಬೇಡ್ರಿ. ಯಾವುದೇ ವೈಯಕ್ತಿಕ ದ್ವೇಷವೂ ಇಲ್ಲ ಅನ್ನುವ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಬಿಗ್ ಬಾಸ್ ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ ಅಂದಿದ್ದಾರೆ. ಓಕೆ, ಮಾಲೀಕರು ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ಕ್ರಮ ಆಗಿದೆ ಅಷ್ಟೇ. ಸೊ ಇದಕ್ಕೆ ರಾಜಕೀಯದ ಬಣ್ಣವನ್ನ ಹಚ್ಚೋದು ಬೇಡ ಅನ್ನುವಂಥದ್ದು ಖಂಡ್ರೆ ಅವರ ಮಾತು. ರಾಜಕೀಯ ಉಲ್ಲಂಘನೆ ಆಗಿದೆ, ನಿಯಮಾನುಸಾರ ಕ್ರಮ ಮಾಡಿದ್ದೇವೆ ಬಿಗ್ ಬಾಸ್ ಮೇಲೆ. ಯಾವುದೇ ರಾಜಕೀಯ ಇಲ್ಲ, ರಾಜಕೀಯಕ್ಕೆ ಅದಕ್ಕೇನು ಸಂಬಂಧ ಇಲ್ಲ, ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಬಿಗ್ ಬಾಸ್ ನಡೀತಾ ಇದೆ ಅಂತೂ ನಮಗೆ ಗೊತ್ತಿಲ್ಲ. ಅಲ್ಲಿ ಯಾರು ಓನರ್ ಇದ್ರು ಅವ್ರು ಉಲ್ಲಂಘನೆ ಮಾಡಿದ್ದಾರೆ, ಅಮ್ಯೂಸ್ಮೆಂಟ್ ಪಾರ್ಕ್ದು, ಅವ್ರ ಮೇಲೆ ಕ್ರಮ ಆಗಿದೆ. ಉಲ್ಲಂಘನೆ ಆಗಿದೆ, ನಿಯಮಾನುಸಾರ ಕ್ರಮ ಮಾಡಿದ್ದೇವೆ ಬಿಗ್ ಬಾಸ್ ಮೇಲೆ. ಯಾವುದೇ ರಾಜಕೀಯ ಇಲ್ಲ, ರಾಜಕೀಯಕ್ಕೆ ಅದಕ್ಕೇನು ಸಂಬಂಧ ಇಲ್ಲ, ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಬಿಗ್ ಬಾಸ್ ನಡೀತಾ ಇದೆ ಅಂತೂ ನಮಗೆ ಗೊತ್ತಿಲ್ಲ. ಅಲ್ಲಿ ಯಾರು ಓನರ್ ಇದ್ರು ಅವ್ರು ಉಲ್ಲಂಘನೆ ಮಾಡಿದ್ದಾರೆ, ಅಮ್ಯೂಸ್ಮೆಂಟ್ ಪಾರ್ಕ್ದು, ಅವ್ರ ಮೇಲೆ ಕ್ರಮ ಆಗಿದೆ. ಉಲ್ಲಂಘನೆ ಆಗಿದೆ, ನಿಯಮಾನುಸಾರ ಕ್ರಮ ಮಾಡಿದ್ದೇವೆ ಬಿಗ್ ಬಾಸ್ ಮೇಲೆ. ಯಾವುದೇ ರಾಜಕೀಯ ಇಲ್ಲ, ರಾಜಕೀಯಕ್ಕೆ ಅದಕ್ಕೇನು ಸಂಬಂಧ ಇಲ್ಲ, ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ಬಿಗ್ ಬಾಸ್ ನಡೀತಾ ಇದೆ ಅಂತೂ ನಮಗೆ ಗೊತ್ತಿಲ್ಲ. ಅಲ್ಲಿ ಯಾರು ಓನರ್ ಇದ್ರು ಅವರು. ಓಕೆ, ಈಶ್ವರ್ ಖಂಡ್ರೆ ಅವರು ಅರಣ್ಯ ಇಲಾಖೆಯ ಸಚಿವರು ಇದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಇವ್ರು ಯಾಕೆ ಇದರಲ್ಲಿ ಎಂಟ್ರಿ ಕೊಟ್ಟರು ಅಂದರೆ, ಎಸ್, ಇವರ ಇಲಾಖೆ ಅಂಡರ್ನಲ್ಲೇ ಪೊಲ್ಯೂಷನ್ ಬೋರ್ಡ್ ಕೂಡ ಬರೋದ್ರಿಂದ ಅವರು ಅದಕ್ಕೆ ಸ್ಪಷ್ಟನೆ ಕೊಡಲೇಬೇಕಾಗುತ್ತೆ. ಅಲ್ಲಿ ಬಿಗ್ ಬಾಸ್ ಆಗ್ತಾ ಇದೆ ಅನ್ನೋದೇ ನಮಗೆ ಗೊತ್ತಿರಲಿಲ್ಲ ಎಲ್ಲ ಆಗ್ತಾ ಇದೆ ಅಂತ. ಬಟ್ ಆ್ಯಂಡ್ ಇದಕ್ಕೆ ರಾಜಕೀಯವನ್ನು ಬೆರೆಸುವಂತಹ ಪ್ರಯತ್ನ ಕೂಡ ಬೇಡ. ಅವ್ರು ರೂಲ್ಸನ್ನು ಬ್ರೇಕ್ ಮಾಡಿದ್ರು ಅದನ್ನು ಫಾಲೋ ಮಾಡಿ ಅನ್ನುವ ಎಚ್ಚರಿಕೆ ಅಷ್ಟೇ ಇದು ಅಂತ ಹೇಳಿದ್ದಾರೆ. ಆ್ಯಂಡ್ ಡಿ ಕೆ ಶಿವಕುಮಾರ್ ಕೂಡ ಖುದ್ದಾಗಿ ಅವರೇ DC ಹತ್ರ ಮಾತಾಡಿ ಇರುವ ಗೊಂದಲಗಳನ್ನು ಕ್ಲಿಯರ್ ಮಾಡೋ ಕೆಲಸಕ್ಕೂ ಕೂಡ ಮುಂದಾಗಿದ್ದಾರೆ. ಏನು ತಪ್ಪಾಗಿದ್ರೆ ಸರಿಪಡಿಸ್ಕೊಳ್ತಾರೆ, ಒಂದು ಟೈಮ್ ಕೊಡಿ ಅಂತ. ಆ್ಯಂಡ್ DC ಕೂಡ ಇದನ್ನು ಇಲ್ಲೇ ನಾವೇ ಈ ಲೆವೆಲ್ನಲ್ಲೇ ಸಾರ್ಟ್ ಔಟ್ ಮಾಡ್ಕೊಳ್ಳೋಣ, ಕೋರ್ಟಿಗೆ ನೀವು ಹೋಗೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಸೊ 15 ದಿನವೋ 10 ದಿನವೋ ಅವಕಾಶ ಕೊಟ್ಟಿದ್ದಾರೆ. ಇಷ್ಟೊತ್ತಿಗೆ ಅವರು ಏನು ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ ಫೈನು, ಅದನ್ನು ಕಟ್ಟಬೇಕು. ಆ್ಯಂಡ್ ಅದನ್ನು ನೀರನ್ನು ಸಂಸ್ಕರಣೆ ಮಾಡಿ ತ್ಯಾಜ್ಯವನ್ನು ಹೊರಗೆ ಬಿಡಬೇಕಲ್ಲ, ಅದಕ್ಕೊಂದು ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಇದಕ್ಕೇನು ಬಿಗ್ ಬಾಸ್ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಆ ಕಂಪನಿಯವ್ರು ತಲೆ ಕೆಡಿಸ್ಕೋಬೇಕಷ್ಟೇ.